ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸಮಸ್ತ ತುಲಾರಾಶಿಯ ಬಂಧುಗಳಿಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. 2026 ಮಾರ್ಚ್ 19 ಯುಗಾದಿ ಹಬ್ಬದೊಂದಿಗೆ ಹೊಸ ವರ್ಷ ಆರಂಭವಾಗುತ್ತಿದೆ. ಈ ಪರಾಭವ ನಾಮ ಸಂವತ್ಸರವು ತುಲಾರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆ ತರಲಿದೆ? ಗ್ರಹಗತಿಗಳ ಸಂಚಾರ ಹೇಗಿದೆ? ನಿಮ್ಮ ಆರೋಗ್ಯ, ಉದ್ಯೋಗ, ಆರ್ಥಿಕ ಸ್ಥಿತಿ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಏರಿಳಿತಗಳಾಗಲಿವೆ ಎಂಬುದರ ಸಂಪೂರ್ಣ ಚಿತ್ರಣ ಇಲ್ಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾವು ವಿಶೇಷ ಪರಿಹಾರಗಳನ್ನು ತಿಳಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ರಾಶಿಯ ಫಲಿತಾಂಶಗಳು ಆ ರಾಶಿಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಗ್ರಹಗಳ ಸಂಚಾರವನ್ನು ಅವಲಂಬಿಸಿರುತ್ತವೆ. ತುಲಾರಾಶಿಯವರಿಗೆ 2026 ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಗ್ರಹಗತಿಗಳು ಬಹಳ ಕುತೂಹಲಕಾರಿಯಾಗಿವೆ. ಮೊದಲನೆಯದಾಗಿ ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ಈ ವರ್ಷ ಗುರುವು ನಿಮ್ಮ ಜಾತಕದ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 10ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಬಹಳ ಅಪರೂಪದ ಮತ್ತು ಶುಭಕರವಾದ ಬದಲಾವಣೆಗಳನ್ನು ತರುತ್ತದೆ. ಇದು ಕೇವಲ ಕೆಲಸದ ವಿಚಾರ ಮಾತ್ರವಲ್ಲ, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವಂತಹ ಸ್ಥಾನವಾಗಿದೆ. 10ನೇ ಮನೆಯಲ್ಲಿ ಗುರುವಿನ ಪ್ರಭಾವ. 10ನೇ ಮನೆಯಲ್ಲಿ ಗುರುವಿನ ಸಂಚಾರವಿದ್ದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ದೈವಿಕ ಶಕ್ತಿ ಕೆಲಸ ಮಾಡುತ್ತದೆ. ಇಲ್ಲಿ ಗುರುವು ನಿಮ್ಮ ಜ್ಞಾನವನ್ನು ವಿಸ್ತರಿಸುತ್ತಾನೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಏರ್ಪಡುತ್ತದೆ. ವಿಶೇಷವೆಂದರೆ 10ನೇ ಮನೆಯಿಂದ ಗುರುವು ನಿಮ್ಮ 2ನೇ ಮನೆಗೆ, ಅಂದರೆ ಧನಸ್ಥಾನಕ್ಕೆ, 4ನೇ ಮನೆ ಅಂದರೆ ಸುಖಸ್ಥಾನ ಮತ್ತು 6ನೇ ಮನೆಯ ಅಂದರೆ ಶತ್ರುಸ್ಥಾನದ ಮೇಲೆ ದೃಷ್ಟಿ ಬೀರುತ್ತಾನೆ. ಇದರ ಅರ್ಥವೇನೆಂದರೆ ನಿಮ್ಮ ವೃತ್ತಿಯ ಬೆಳವಣಿಗೆಯು ನೇರವಾಗಿ ನಿಮ್ಮ ಆರ್ಥಿಕ ಲಾಭಕ್ಕೆ ಮತ್ತು ಕೌಟುಂಬಿಕ ಸುಖಕ್ಕೆ ದಾರಿಯಾಗುತ್ತದೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಪ್ರಭಾವವಿರುತ್ತದೆ. ಇದರಿಂದಾಗಿ ಕಠಿಣ ಕೆಲಸಗಳನ್ನು ನೀವು ಸುಲಭವಾಗಿ ಸಾಧಿಸುತ್ತೀರಿ. ಶನಿದೇವನ ಪ್ರಭಾವ. 6ನೇ ಮನೆಯ ಸಂಚಾರ. ಇನ್ನು ಶನಿದೇವನ ವಿಷಯಕ್ಕೆ ಬರೋಣ. ತುಲಾರಾಶಿಯವರಿಗೆ ಶನಿಯು 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 6ನೇ ಮನೆಯ ಶನಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಶತ್ರುಹಂತಕ ಸ್ಥಾನ ಎಂದು ಕರೆಯುತ್ತಾರೆ. ನಿಮ್ಮನ್ನು ಗುಟ್ಟಾಗಿ ಕಾಡುತ್ತಿದ್ದ ಶತ್ರುಗಳು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದವರು ಈ ಸಮಯದಲ್ಲಿ ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ಶನಿಯು ಶಿಸ್ತಿನ ದೇವತೆ. ಆದ್ದರಿಂದ ನೀವು ಕೆಲಸದಲ್ಲಿ ಶಿಸ್ತು ಅಳವಡಿಸಿಕೊಂಡರೆ ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುತ್ತಾರೆ. ಸಾಲದ ಹೊರೆಯಿಂದ ಮುಕ್ತಿ ಹೊಂದಲು ಈ ಸಂಚಾರವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಿಕೊಡಲಿದೆ. ರಾಹು ಮತ್ತು ಕೇತುಗಳ ಪ್ರಭಾವ. ಈಗ ಛಾಯಾಗ್ರಹಗಳಾದ ರಾಹು ಮತ್ತು ಕೇತುಗಳ ಬಗ್ಗೆ ಚರ್ಚಿಸೋಣ. ಈ ವರ್ಷ ರಾಹುವು ನಿಮ್ಮ ರಾಶಿಯ 5ನೇ ಮನೆಯಲ್ಲಿ ಮತ್ತು ಕೇತುವು 11ನೇ ಮನೆಯಲ್ಲಿ ನೆಲೆಸಲಿದ್ದಾರೆ. ರಾಹು 5ನೇ ಮನೆಯಲ್ಲಿ ರಾಹು ಇರುವುದರಿಂದ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಅದ್ಭುತ ಕಲ್ಪನೆಗಳು ಮೂಡಲಿವೆ. ಆದರೆ ಷೇರು ಮಾರುಕಟ್ಟೆ ಅಥವಾ ಅನಿರೀಕ್ಷಿತ ಹೂಡಿಕೆಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಕೇತು 11ನೇ ಮನೆಯ ಕೇತುವು ನಿಮಗೆ ಆಧ್ಯಾತ್ಮಿಕ ಲಾಭಗಳನ್ನು ತಂದುಕೊಡುತ್ತಾನೆ. ನೀವು ಸಾಮಾಜಿಕವಾಗಿ ದೊಡ್ಡ ವಲಯವನ್ನು ಹೊಂದಿದ್ದರೂ ಒಳ ಮನಸ್ಸಿನಲ್ಲಿ ಏಕಾಂತ ಅಥವಾ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗಬಹುದು. ಹಳೆಯ ಸ್ನೇಹಿತರಿಂದ ಸಹಾಯ ಸಿಗುವ ಸಂಭವವಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ತುಲಾರಾಶಿಯವರಿಗೆ ಈ ವರ್ಷ ಗ್ರಹಗಳ ಬೆಂಬಲ 80% ಪೂರಕವಾಗಿದೆ. ಗುರುವು ಯಶಸ್ಸನ್ನು ನೀಡಿದರೆ ಶನಿಯು ರಕ್ಷಣೆಯನ್ನು ನೀಡುತ್ತಿದ್ದಾನೆ. ಈ ಗ್ರಹಗಳ ಸಂಯೋಜನೆಯು ನಿಮ್ಮನ್ನು ಸೋಮಾರಿತನದಿಂದ ಹೊರತಂದು ಕಠಿಣ ಪರಿಶ್ರಮದ ಮೂಲಕ ಉನ್ನತ ಸ್ಥಾನಕ್ಕೇರುವ ಸೂಚನೆ ನೀಡುತ್ತಿದೆ. ಹಾಗಾದರೆ ಈ ಗ್ರಹಗಳ ಪ್ರಭಾವದಿಂದ ನಿಮ್ಮ ವೃತ್ತಿಜೀವನ ಮತ್ತು ವ್ಯಾಪಾರದಲ್ಲಿ ದಿನನಿತ್ಯದ ಬದಲಾವಣೆಗಳು ಹೇಗಿರುತ್ತವೆ? ಬನ್ನಿ ವಿವರವಾಗಿ ನೋಡೋಣ. ವೃತ್ತಿಜೀವನ ಮತ್ತು ವ್ಯಾಪಾರ. ವೃತ್ತಿಜೀವನದ ವಿಚಾರಕ್ಕೆ ಬಂದರೆ ತುಲಾರಾಶಿಯವರಿಗೆ 2026 ಪರಾಭವ ನಾಮ ಸಂವತ್ಸರವು ಒಂದು ಸುವರ್ಣ ಅಧ್ಯಾಯ ಎನ್ನಬಹುದು. ಸಾಮಾನ್ಯವಾಗಿ ಜಾತಕದಲ್ಲಿ 10ನೇ ಮನೆಯಲ್ಲಿ ಗುರುವು ಬಂದಾಗ ಅಲ್ಲಿ ಕರ್ಮಸಿದ್ಧಿ ಉಂಟಾಗುತ್ತದೆ. ಅಂದರೆ ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲವು ಹಣ್ಣಿನ ರೂಪದಲ್ಲಿ ದೊರೆಯುವ ಕಾಲವಿದು. ನೀವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿ ಅಥವಾ
ಸರ್ಕಾರಿ ಸೇವೆಯಲ್ಲಿ ಇರಲಿ, ನಿಮ್ಮ ಕಾರ್ಯವೈಖರಿಯನ್ನು ಮೇಲಾಧಿಕಾರಿಗಳು ಗಮನಿಸುತ್ತಾರೆ. ಈ ಹಿಂದೆ ನೀವು ಮಾಡಿದ ಹಾರ್ಡ್ ವರ್ಕ್ ಈಗ ಸ್ಮಾರ್ಟ್ ರಿಸಲ್ಟ್ ನೀಡಲಿದೆ. ನೀವು ಎದುರಿಸುತ್ತಿದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಪದೋನ್ನತಿ ಮತ್ತು ಸಂಬಳ ಹೆಚ್ಚಳ. ಈ ವರ್ಷದ ವಿಶೇಷವೆಂದರೆ ಜೂನ್ ತಿಂಗಳಿನಿಂದ ಡಿಸೆಂಬರ್ವರೆಗಿನ ಅವಧಿ. ಈ ಸಮಯದಲ್ಲಿ ತುಲಾ ರಾಶಿಯವರಿಗೆ ಉನ್ನತ ಪದವಿ ಅಂದರೆ ಪ್ರಮೋಷನ್ ದೊರೆಯುವ ಪ್ರಬಲ ಯೋಗವಿದೆ. ಕೇವಲ ಸ್ಥಾನಮಾನ ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸುವಂತಹ ದೊಡ್ಡ ಮೊತ್ತದ ಸಂಬಳದ ಏರಿಕೆಯನ್ನು ನೀವು ನಿರೀಕ್ಷಿಸಬಹುದು. ಒಂದು ವೇಳೆ ನೀವು ಕೆಲಸ ಬದಲಾಯಿಸಬೇಕು ಅಥವಾ ಉತ್ತಮ ಕಂಪನಿಗೆ ಸೇರಬೇಕು ಎಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಬರುವ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಇರುವವರಿಗೆ ವಿದೇಶ ಪ್ರಯಾಣದ ಭಾಗ್ಯವು ಕೂಡಿ ಬರಲಿದೆ. ನಿಮ್ಮ ಕೌಶಲ್ಯಕ್ಕೆ ಜಾಗತಿಕ ಮಟ್ಟದ ಮನ್ನಣೆ ದೊರೆಯುವ ಸಮಯವಿದು. ವ್ಯಾಪಾರ ಮತ್ತು ಹೊಸ ಉದ್ಯಮ. ಈಗ ವ್ಯಾಪಾರಸ್ಥರ ಬಗ್ಗೆ ಮಾತನಾಡುವುದಾದರೆ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ತುಲಾರಾಶಿಯವರಿಗೆ ಇದಕ್ಕಿಂತ ಉತ್ತಮ ಸಮಯ ಸಿಗಲಾರದು. ನೀವು ಈಗಾಗಲೇ ಸಣ್ಣ ಮಟ್ಟದ ವ್ಯಾಪಾರ ಮಾಡುತ್ತಿದ್ದರೆ ಅದನ್ನು ವಿಸ್ತರಿಸಲು ಇದು ಸಕಾಲ. ಪಾಲುದಾರಿಕೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಪರಸ್ಪರ ನಂಬಿಕೆ ಹೆಚ್ಚಲಿದೆ ಮತ್ತು ಲಾಭದ ಪ್ರಮಾಣವು ದುಪ್ಪಟ್ಟಾಗಲಿದೆ. ಹೊಸ ಯೋಜನೆಗಳು. ನೀವು ಹೂಡಿಕೆ ಮಾಡುವ ಪ್ರತಿಯೊಂದು ರೂಪಾಯಿಯೂ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ವಿಶೇಷವಾಗಿ ಕಬ್ಬಿಣ, ಕಟ್ಟಡ ನಿರ್ಮಾಣ ಸಾಮಗ್ರಿ ಅಥವಾ IT ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಲಾಭದಾಯಕ ಬದಲಾವಣೆಗಳನ್ನು ಕಾಣಬಹುದು. ಸ್ಥಾನ ಬದಲಾವಣೆ ಮತ್ತು ಸವಾಲುಗಳು. ಕೆಲಸದ ನಿಮಿತ್ತ ನೀವು ವಾಸಿಸುವ ಸ್ಥಳವನ್ನು ಬದಲಾಯಿಸುವ ಅನಿವಾರ್ಯತೆ ಅಥವಾ ಅವಕಾಶ ಬರಬಹುದು. ಇದನ್ನು ನೀವು ಸವಾಲಾಗಿ ಸ್ವೀಕರಿಸಿದರೆ ಒಳ್ಳೆಯದು, ಏಕೆಂದರೆ ಈ ಬದಲಾವಣೆಯು ನಿಮ್ಮ ವೃತ್ತಿ ಬದುಕಿನ ಬೆಳವಣಿಗೆಗೆ ಪೂರಕವಾಗಿರಲಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಶನಿ 6ನೇ ಮನೆಯಲ್ಲಿರುವುದರಿಂದ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಹೆಚ್ಚಾಗಬಹುದು. ಕಚೇರಿಯಲ್ಲಿ ಪಾಲಿಟಿಕ್ಸ್ ನಡೆಯಬಹುದು. ಆದರೆ ನೀವು ಯಾವುದೇ ಚರ್ಚೆಗಳಿಗೆ ಕಿವಿಗೊಡದೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿದರೆ ವಿಜಯ ನಿಮ್ಮದೇ ಆಗಿರುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಸ್ಥರ ಸಲಹೆ ಪಡೆಯುವುದು ಮರೆಯಬೇಡಿ. ಒಟ್ಟಾರೆಯಾಗಿ ವೃತ್ತಿಜೀವನದಲ್ಲಿ ತುಲಾರಾಶಿಯವರು ಈ ವರ್ಷ ರಾಜಯೋಗವನ್ನು ಅನುಭವಿಸಲಿದ್ದಾರೆ. ನಿರುದ್ಯೋಗಿಗಳಿಗೆ ಮನಸ್ಸಿಗೆ ಇಷ್ಟವಾದ ಕೆಲಸ ಸಿಗಲಿದೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯೇ ಈ ವರ್ಷ ನಿಮ್ಮ ಅಸ್ತ್ರಗಳು. ಹಾಗಾದರೆ ಈ ವೃತ್ತಿಜೀವನದ ಯಶಸ್ಸು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೇಗೆ ಬದಲಿಸುತ್ತದೆ? ಹಣಕಾಸಿನ ವಿಚಾರದಲ್ಲಿ ನೀವು ಮಾಡಬೇಕಾದ ಹೂಡಿಕೆಗಳೇನು ಎಂದು ತಿಳಿಯೋಣ. ಆದಾಯದ ಮೂಲಗಳು ಮತ್ತು ಆರ್ಥಿಕ ಸ್ಥಿರತೆ. ವೀಕ್ಷಕರೇ, ಈಗ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ವಿಷಯವೆಂದರೆ ಅದು ಧನಯೋಗ. ತುಲಾರಾಶಿಯವರಿಗೆ 2026ರ ಈ ಹೊಸ ವರ್ಷದಲ್ಲಿ ಆರ್ಥಿಕವಾಗಿ ಒಂದು ಭದ್ರ ಬುನಾದಿ ನಿರ್ಮಾಣವಾಗಲಿದೆ. ನಿಮ್ಮ ಜಾತಕದ 11ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಆದಾಯದ ಹರಿವು ನಿರಂತರವಾಗಿರಲಿದೆ. ಕೇವಲ ಒಂದೇ ಮೂಲದಿಂದಲ್ಲದೆ ವಿವಿಧ ಮಾರ್ಗಗಳಿಂದ ಹಣ ಹರಿದು ಬರುವ ಸಾಧ್ಯತೆ ಇದೆ. ನೀವು ಉದ್ಯೋಗದಲ್ಲಿದ್ದರೆ ಬೋನಸ್ ಅಥವಾ ಇನ್ಕ್ರಿಮೆಂಟ್ ರೂಪದಲ್ಲಿ, ವ್ಯಾಪಾರದಲ್ಲಿದ್ದರೆ ಲಾಭದ ರೂಪದಲ್ಲಿ ಹಣಕಾಸಿನ ಸ್ಥಿತಿ ಬಲಗೊಳ್ಳಲಿದೆ. ಈ ವರ್ಷ ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಶುಭ ಖರ್ಚುಗಳು ಮತ್ತು ಹೂಡಿಕೆ. ಆದಾಯ ಹೆಚ್ಚಾದಂತೆ ಖರ್ಚುಗಳು ಹೆಚ್ಚಾಗುವುದು ಸಹಜ. ಆದರೆ ತುಲಾರಾಶಿಯವರೇ, ಈ ವರ್ಷ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಗಾಬರಿ ಪಡಬೇಕಿಲ್ಲ. ಯಾಕೆಂದರೆ ಈ ಖರ್ಚುಗಳು ವ್ಯರ್ಥವಾಗುವುದಿಲ್ಲ. ಇವುಗಳು ಶುಭ ಖರ್ಚುಗಳು ಅಥವಾ ಹೂಡಿಕೆಗಳು ಆಗಿರುತ್ತವೆ. ಬಹುಶಃ ನೀವು ಮನೆಯಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳಿಗಾಗಿ ಹಣ ವಿನಿಯೋಗಿಸಬಹುದು, ಅಥವಾ ಭವಿಷ್ಯದ ದೃಷ್ಟಿಯಲ್ಲಿ ಸ್ಥಿರಾಸ್ತಿ, ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ತೊಡಗಿಸಬಹುದು. ಈ ಅವಧಿಯಲ್ಲಿ ನೀವು ಮಾಡುವ ಹೂಡಿಕೆಯು ದೀರ್ಘಕಾಲದವರೆಗೆ ನಿಮಗೆ ಲಾಭವನ್ನು ನೀಡಲಿದೆ. ಅನಗತ್ಯ ಆಡಂಬರಕ್ಕೆ ಖರ್ಚು ಮಾಡದೆ ಹಣವನ್ನು ಉಳಿಸುವ ಕಲೆ ನಿಮಗೆ ಸಿದ್ಧಿಸಲಿದೆ. ಆಸ್ತಿ ಮತ್ತು ವಾಹನ ಯೋಗ. ತುಲಾರಾಶಿಯವರಿಗೆ ಈ ವರ್ಷದ ಅತ್ಯಂತ ವಿಶೇಷ ಯೋಗವೆಂದರೆ ಅದು ಸ್ವಂತ ಮನೆ ಅಥವಾ ವಾಹನ ಖರೀದಿ.
10ನೇ ಮನೆಯಲ್ಲಿರುವ ಗುರು ಮತ್ತು 4ನೇ ಮನೆಯ ಮೇಲೆ ಬೀರುವ ಶುಭ ದೃಷ್ಟಿಯಿಂದಾಗಿ ವರ್ಷಗಳ ಕಾಲ ನೀವು ಕಂಡಿದ್ದ ನನ್ನದೇ ಒಂದು ಮನೆ ಇರಬೇಕು ಎನ್ನುವ ಕನಸು ನನಸಾಗುವ ಸಮಯ ಬಂದಿದೆ. ಹೊಸ ವಾಹನ ಖರೀದಿಸಲು ಅಥವಾ ಹಳೆಯ ಮನೆಯನ್ನು ನವೀಕರಣ ಮಾಡಲು ಇದು ಪ್ರಸಕ್ತ ಕಾಲ. ಅಷ್ಟೇ ಅಲ್ಲದೆ ಈ ಹಿಂದೆ ನೀವು ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಅಥವಾ ಯಾವುದೋ ಯೋಜನೆಯಲ್ಲಿ ಸಿಲುಕಿಕೊಂಡಿದ್ದ ನಿಮ್ಮ ಹಣ ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಬಾಕಿ ಇರುವ ಹಣದ ವಸೂಲಾತಿಗೆ ಇದು ಉತ್ತಮ ಸಮಯ. ಆರ್ಥಿಕ ಶಿಸ್ತು ಮತ್ತು ಮುನ್ನೆಚ್ಚರಿಕೆ. ಹಣದ ಹರಿವು ಚೆನ್ನಾಗಿದೆ ಎಂದ ಮಾತ್ರಕ್ಕೆ ನಿರ್ಲಕ್ಷ್ಯ ಬೇಡ. ಶನಿಯು 6ನೇ ಮನೆಯಲ್ಲಿರುವುದರಿಂದ ಆಕಸ್ಮಿಕವಾಗಿ ಕೋರ್ಟ್ ಕಚೇರಿ ಅಥವಾ ಆರೋಗ್ಯದ ವಿಚಾರಕ್ಕೆ ಸಣ್ಣ ಪ್ರಮಾಣದ ಖರ್ಚುಗಳು ಬರಬಹುದು. ಆದ್ದರಿಂದ ಮೊದಲೇ ಒಂದು ಎಮರ್ಜೆನ್ಸಿ ಫಂಡ್ ಇಟ್ಟುಕೊಳ್ಳುವುದು ಜಾಣತನ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವಾಗ ಆತುರ ಪಡಬೇಡಿ. ತಜ್ಞರ ಸಲಹೆ ಪಡೆಯಿರಿ. ಒಟ್ಟಾರೆಯಾಗಿ ಹೇಳುವುದಾದರೆ ತುಲಾ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಬಂಗಾರದ ವರ್ಷ ಎನ್ನಲು ಅಡ್ಡಿಯಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದ ಮೇಲೆ ಅದು ನಿಮ್ಮ ಕೌಟುಂಬಿಕ ಜೀವನ ಮತ್ತು ಆರೋಗ್ಯದ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ ಎಂದು ತಿಳಿಯೋಣ. ಆರೋಗ್ಯ ಮತ್ತು ಜೀವನ ಶೈಲಿ. ಆರಂಭಿಕ ಶುಭ ಫಲ ಮತ್ತು ಶನಿಯ ರಕ್ಷಣೆ. ಆರೋಗ್ಯವೇ ಭಾಗ್ಯ ಎಂಬ ಮಾತಿದೆ. ತುಲಾ ರಾಶಿಯವರಿಗೆ ಈ 2026ರ ವರ್ಷವು ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಗಳನ್ನು ನೀಡಲಿದೆ. ಯುಗಾದಿ ಹಬ್ಬದ ನಂತರದ ಆರಂಭಿಕ 3-4 ತಿಂಗಳುಗಳು ನೀವು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಇದಕ್ಕೆ ಮುಖ್ಯ ಕಾರಣ ಶನಿದೇವರು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6ನೇ ಮನೆಯ ಶನಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಅಂದರೆ ನೀವು ದೀರ್ಘಕಾಲದಿಂದ ಯಾವುದಾದರೂ ಹಳೆಯ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವರ್ಷ ಅದರಿಂದ ಮುಕ್ತಿ ಪಡೆಯುವ ಅಥವಾ ಕನಿಷ್ಠ ಪಕ್ಷ ಆ ಕಾಯಿಲೆ ಹತೋಟಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಇದು ನಿಮಗೆ ಮಾನಸಿಕವಾಗಿ ದೊಡ್ಡ ನೆಮ್ಮದಿಯನ್ನು ತಂದುಕೊಡಲಿದೆ. ಜೂನ್ ನಂತರದ ಎಚ್ಚರಿಕೆಗಳು. ಆದರೆ ವೀಕ್ಷಕರೇ, ಜೂನ್ ತಿಂಗಳ ನಂತರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಗ್ರಹಗಳ ಬದಲಾವಣೆಯಿಂದಾಗಿ ಚರ್ಮ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಚರ್ಮದ ಸಮಸ್ಯೆ, ಅಲರ್ಜಿ ಅಥವಾ ಅತಿಯಾದ ಬಿಸಿಲಿನಿಂದ ಉಂಟಾಗುವ ಚರ್ಮದ ವ್ಯಾಧಿಗಳ ಬಗ್ಗೆ ಜಾಗ್ರತೆ ಇರಲಿ. ಮೂಳೆಯ ಆರೋಗ್ಯ. ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕೀಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳುವ ಸಂಭವವಿದೆ. ವಿಶೇಷವಾಗಿ ಮಧ್ಯವಯಸ್ಕ ತುಲಾ ರಾಶಿಯವರು ಮತ್ತು ವೃದ್ಧರು ಮೆಟ್ಟಿಲು ಹತ್ತುವಾಗ ಅಥವಾ ವ್ಯಾಯಾಮ ಮಾಡುವಾಗ ಅತಿಯಾದ ಆತುರ ತೋರಬೇಡಿ. ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಜೀರ್ಣಕ್ರಿಯೆ ಮತ್ತು ಲಿವರ್ ಕಾಳಜಿ. ಈ ವರ್ಷದ ಮತ್ತೊಂದು ಪ್ರಮುಖ ಅಂಶವೆಂದರೆ ನಿಮ್ಮ ಆಹಾರ ಪದ್ಧತಿ. ಗುರುಗ್ರಹದ ದೃಷ್ಟಿ ಮತ್ತು ಶನಿಯ ಪ್ರಭಾವದಿಂದಾಗಿ ಜೀರ್ಣಕ್ರಿಯೆ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಹೊರಗಿನ ಜಂಕ್ ಫುಡ್, ಅತಿಯಾದ ಎಣ್ಣೆ ಪದಾರ್ಥ ಅಥವಾ ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಲಿವರ್ ಮೇಲೆ ಒತ್ತಡ ಬೀಳುವಂತಹ ಅಭ್ಯಾಸಗಳಿದ್ದರೆ ಅವುಗಳನ್ನು ಹಿಂದೆ ಬಿಟ್ಟುಬಿಡಿ. ಪ್ರತಿದಿನ ಕನಿಷ್ಠ 3-4 ಲೀಟರ್ ನೀರು ಕುಡಿಯುವುದು ಮತ್ತು ನಾರಿನಾಂಶವಿರುವ ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಮಾನಸಿಕ ಶಾಂತಿ ಮತ್ತು ಜೀವನ ಶೈಲಿ ಬದಲಾವಣೆ. ಕೊನೆಯದಾಗಿ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಎದುರಾಗಬಹುದು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಮತ್ತು ಬೆಳಿಗ್ಗೆ ಬೇಗ ಎದ್ದು ಯೋಗ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ತುಲಾ ರಾಶಿಯವರು ಮೂಲತಃ ಸಮತೋಲನವನ್ನು ಬಯಸುವವರು. ಈ ವರ್ಷ ನಿಮ್ಮ ಜೀವನ ಶೈಲಿಯಲ್ಲಿ ಶಿಸ್ತು ತಂದರೆ ನಿಮ್ಮ ಉತ್ಸಾಹವು ಇಮ್ಮಡಿಯಾಗಲಿದೆ. ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸಕಾರಾತ್ಮಕ ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಲಿದೆ. ಆರೋಗ್ಯವಾಗಿದ್ದರೆ ಮಾತ್ರ ನೀವು ವೃತ್ತಿ ಮತ್ತು ಆರ್ಥಿಕ ಯಶಸ್ಸನ್ನು ಅನುಭವಿಸಲು ಸಾಧ್ಯ, ಅಲ್ಲವೇ? ಬನ್ನಿ, ಇಷ್ಟೆಲ್ಲ ಕೆಲಸದ ನಡುವೆ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿವೆ ಎಂದು ನೋಡೋಣ. ಸಂಬಂಧಗಳು ಮತ್ತು ಕೌಟುಂಬಿಕ ಜೀವನ. ಸಂಬಂಧಗಳ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರಿಗೆ ಈ ಶ್ರೀ ಪರಾಭವ ನಾಮ ಸಂವತ್ಸರವು ಅತ್ಯಂತ ಸುಂದರವಾದ ವರ್ಷಗಳಲ್ಲಿ ಒಂದಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ
ಕುಟುಂಬದಲ್ಲಿ ಒಂದು ರೀತಿಯ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಕಳೆದ ಕೆಲವು ವರ್ಷಗಳಿಂದ ಇದ್ದ ಆಸ್ತಿ ವಿವಾದಗಳು ಅಥವಾ ಹಿರಿಯರ ಜೊತೆಗಿನ ಭಿನ್ನಾಭಿಪ್ರಾಯಗಳು ಈ ವರ್ಷ ತಿಳಿಯಾಗಲಿವೆ. ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುವುದು ಮಾತ್ರವಲ್ಲದೆ, ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಶುಭ ಸಮಾರಂಭಕ್ಕಾಗಿ ಇಡೀ ಕುಟುಂಬ ಒಟ್ಟಾಗುವ ಸುಸಂದರ್ಭ ಬರಲಿದೆ. ಇದು ನಿಮ್ಮ ಮನಸ್ಸಿಗೆ ಅತ್ಯಂತ ಹೆಚ್ಚಿನ ಮುದವನ್ನು ನೀಡಲಿದೆ. ನವವಿವಾಹಿತರು ಮತ್ತು ಅವಿವಾಹಿತರಿಗೆ ಶುಭಯೋಗ. ನವವಿವಾಹಿತರಿಗೆ ಮದುವೆಯಾಗಿ ಕೆಲವು ವರ್ಷಗಳಾದರೂ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ತುಲಾರಾಶಿಯ ದಂಪತಿಗಳಿಗೆ ಈ ವರ್ಷ ಸಂತಾನ ಯೋಗದ ಪ್ರಬಲ ಸೂಚನೆಗಳಿವೆ. ಮನೆಯಲ್ಲಿ ಹೊಸ ಅತಿಥಿಯ ಆಗಮನದ ಸುದ್ದಿ ಕೇಳಿ ಬರಬಹುದು. ಅವಿವಾಹಿತರಿಗೆ ಮದುವೆ ವಯಸ್ಸಿನ ಯುವಕ ಯುವತಿಯರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮಗಿಷ್ಟವಾದ ಸಂಗಾತಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ವಿಶೇಷವಾಗಿ ಏಪ್ರಿಲ್ನಿಂದ ಆಗಸ್ಟ್ ತಿಂಗಳ ಅವಧಿಯಲ್ಲಿ ಮದುವೆ ಮಾತುಕತೆಗಳು ಯಶಸ್ವಿಯಾಗಿ ನೆರವೇರಲಿವೆ. ಪ್ರೇಮ ವಿವಾಹಕ್ಕೆ ಸಮ್ಮತಿ ಸಿಗದೆ ಕಾಯುತ್ತಿದ್ದವರಿಗೆ ಹಿರಿಯರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಸವಾಲುಗಳು ಮತ್ತು ಸಂವಹನ. ಸಂಬಂಧಗಳು ಎಂದ ಮೇಲೆ ಸಣ್ಣ ಪುಟ್ಟ ಏರಿಳಿತಗಳು ಸಹಜ. ಶನಿ 6ನೇ ಮನೆಯಲ್ಲಿರುವುದರಿಂದ ಮತ್ತು ರಾಹು 5ನೇ ಮನೆಯಲ್ಲಿರುವುದರಿಂದ ಸಂಗಾತಿಯೊಂದಿಗೆ ಅಥವಾ ಪ್ರಿಯತಮ ಅಥವಾ ಪ್ರಿಯತಮೆಯೊಂದಿಗೆ ಸಣ್ಣ ಕಾರಣಗಳಿಗೆ ವಾದ ವಿವಾದಗಳು ಏರ್ಪಡಬಹುದು. ಇಲ್ಲಿ ನೀವು ನೆನಪಿಡಬೇಕಾದ ಮಂತ್ರವೆಂದರೆ ಮುಕ್ತ ಸಂವಹನ. ಯಾವುದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕುದಿಯಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಂಬಂಧಗಳಲ್ಲಿ ಪಾರದರ್ಶಕತೆ ಅಂದರೆ ಏನನ್ನು ಮುಚ್ಚಿಡದೇ ಇರುವುದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯಿಂದ ಸಂಭಾಷಿಸಿದರೆ ಯಾವುದೇ ಸಮಸ್ಯೆಯೂ ದೊಡ್ಡದಾಗುವುದಿಲ್ಲ. ಒಟ್ಟಾರೆಯಾಗಿ ತುಲಾರಾಶಿಯವರ ಕೌಟುಂಬಿಕ ಜೀವನವು ಈ ವರ್ಷ ಭಾವನಾತ್ಮಕವಾಗಿ ಬಹಳ ತೃಪ್ತಿದಾಯಕವಾಗಿರಲಿದೆ. ಮನೆಯಲ್ಲಿನ ಮಕ್ಕಳ ಬೆಳವಣಿಗೆಯನ್ನು ನೋಡಿ ನೀವು ಹೆಮ್ಮೆ ಪಡುವಿರಿ. ಹಳೆಯ ಸ್ನೇಹಿತರ ಭೇಟಿ ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಲಿದೆ. ಪ್ರೀತಿ ಎಂಬುದು ಗಿಡದಂತೆ, ಅದಕ್ಕೆ ಪ್ರತಿದಿನ ಗೌರವ ಮತ್ತು ಕಾಳಜಿಯ ನೀರು ಎರೆಯಬೇಕಾಗುತ್ತದೆ. ಈ ವರ್ಷ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನೀಡುವ ಸಮಯವೇ ನಿಮ್ಮ ಜೀವನದ ಅತ್ಯುತ್ತಮ ಹೂಡಿಕೆಯಾಗಲಿದೆ. ಹಾಗಾದರೆ ಈ ಎಲ್ಲ ಸುಖ ಸಂತೋಷಗಳನ್ನು ಕಾಪಾಡಿಕೊಳ್ಳಲು ತುಲಾರಾಶಿಯವರು ಪಾಲಿಸಬೇಕಾದ ವಿಶೇಷ ಸಲಹೆಗಳು ಮತ್ತು ಪರಿಹಾರಗಳೇನು ಎಂದು ತಿಳಿಯೋಣ. ಪ್ರಮುಖ ಸಲಹೆಗಳು ಮತ್ತು ಎಚ್ಚರಿಕೆಗಳು. ವೀಕ್ಷಕರೇ, ಗ್ರಹಗತಿಗಳು ಎಷ್ಟೇ ಚೆನ್ನಾಗಿದ್ದರೂ ನಮ್ಮ ಪ್ರಯತ್ನ ಮತ್ತು ಶಿಸ್ತು ಇಲ್ಲದಿದ್ದರೆ ಫಲ ಸಿಗುವುದು ಕಷ್ಟ. ತುಲಾರಾಶಿಯವರಿಗೆ ಈ ವರ್ಷ ಶನಿಯು 6ನೇ ಮನೆಯಲ್ಲಿರುವುದರಿಂದ ನೀವು ನೀಡುವ ಮೊದಲ ಆದ್ಯತೆ ಶಿಸ್ತು ಆಗಿರಲಿ. ಸೋಮಾರಿತನವನ್ನು ಬದಿಗಿಟ್ಟು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಒಂದು ಕ್ರಮಬದ್ಧತೆಯನ್ನು ತಂದುಕೊಳ್ಳಿ. ಬೆಳಿಗ್ಗೆ ಬೇಗ ಏಳುವುದು, ಕೆಲಸದ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಪೂರೈಸುವುದು ನಿಮ್ಮ ಯಶಸ್ಸಿನ ಮಂತ್ರವಾಗಲಿ. ನೆನಪಿಡಿ, ಈ ವರ್ಷ ನೀವು ಹಾಕುವ ಶಿಸ್ತಿನ ಬುನಾದಿಯೇ ನಿಮ್ಮ ಮುಂದಿನ 5 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿದೆ. ಕೌಶಲ್ಯ ಅಭಿವೃದ್ಧಿ. ಎರಡನೆಯದಾಗಿ, ಜಗತ್ತು ವೇಗವಾಗಿ ಬದಲಾಗುತ್ತಿದೆ. 10ನೇ ಮನೆಯಲ್ಲಿರುವ ಗುರುವು ನಿಮಗೆ ಜ್ಞಾನದ ಹಸಿವನ್ನು ನೀಡಲಿದ್ದಾನೆ. ಆದ್ದರಿಂದ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಸ್ವಲ್ಪ ಸಮಯ ಮತ್ತು ಹಣವನ್ನು ಮೀಸಲಿಡಿ. ಅದು ಹೊಸ ಭಾಷೆಯಾಗಿರಬಹುದು, ತಂತ್ರಜ್ಞಾನವಾಗಿರಬಹುದು ಅಥವಾ ಯಾವುದಾದರೂ ಪ್ರೊಫೆಷನಲ್ ಕೋರ್ಸ್ ಆಗಿರಬಹುದು. ನಿಮ್ಮ ಜ್ಞಾನವನ್ನು ಎಷ್ಟು ಅಪ್ಡೇಟ್ ಮಾಡಿಕೊಳ್ಳುತ್ತೀರೋ ಅಷ್ಟು ಬೇಗ ನೀವು ಉನ್ನತ ಪದವಿಯನ್ನು ಅಲಂಕರಿಸುತ್ತೀರಿ. ಹಣಕಾಸಿನ ಎಚ್ಚರಿಕೆ. ಮೂರನೆಯದಾಗಿ, ಆರ್ಥಿಕವಾಗಿ ಈ ವರ್ಷ ಉತ್ತಮವಾಗಿದ್ದರೂ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳಬೇಡಿ. ಯಾರೋ ಹೇಳಿದರು ಎಂದು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣ ಹೂಡುವುದು ಅಥವಾ ಸರಿಯಾದ ದಾಖಲೆಗಳಿಲ್ಲದೆ ಸಾಲ ನೀಡುವುದು ಬೇಡ. ವಿಶೇಷವಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆ ಹಣಕಾಸಿನ ವ್ಯವಹಾರ ಮಾಡುವಾಗ 2 ಬಾರಿ ಯೋಚಿಸಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಹಣದ ಹರಿವು ಹೆಚ್ಚಾದಾಗ ಅದನ್ನು ಉಳಿಸುವ ಕಡೆಗೆ ಗಮನವಿರಲಿ ಹೊರತು ಕೇವಲ ಐಷಾರಾಮಿ ಜೀವನಕ್ಕೆ ವ್ಯಯಿಸಬೇಡಿ. ಆರೋಗ್ಯವೇ ಮೊದಲ ಆದ್ಯತೆ.
ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ದೇಹದ ಎಚ್ಚರಿಕೆಯ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಸಣ್ಣ ಜ್ವರ ಅಥವಾ ನೋವು ಕಾಣಿಸಿಕೊಂಡರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಿ. ನೀವು ಸದೃಢವಾಗಿದ್ದರೆ ಮಾತ್ರ ಈ ಎಲ್ಲ ಯಶಸ್ಸನ್ನು ಸಂಭ್ರಮಿಸಲು ಸಾಧ್ಯ. ಹಾಗಾದರೆ ಈ ಎಲ್ಲ ಸಕಾರಾತ್ಮಕ ಫಲಗಳನ್ನು ಪಡೆಯಲು ತುಲಾರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳೇನು ಎಂದು ತಿಳಿಯೋಣ. ಪರಿಹಾರ ಮಾರ್ಗಗಳು: ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಶುಕ್ರ ಮಂತ್ರ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಎಂದರೆ ಗ್ರಹಗಳ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳುವ ಮಾರ್ಗ. ತುಲಾರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಈ ವರ್ಷ ನೀವು ಲಕ್ಷ್ಮೀ ದೇವಿಯ ಆರಾಧನೆಗೆ ಹೆಚ್ಚಿನ ಒತ್ತು ನೀಡಬೇಕು. ಶುಕ್ರವಾರದ ಪೂಜೆ: ಪ್ರತಿ ಶುಕ್ರವಾರ ಮುಂಜಾನೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ. ಮಂತ್ರ ಜಪ: ಪ್ರತಿದಿನ ಕನಿಷ್ಠ 108 ಬಾರಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಮತ್ತು ಜೀವನದಲ್ಲಿ ಸುಖ ಸಂತೋಷವನ್ನು ತರಲಿದೆ. ಶನಿದೇವ ಮತ್ತು ಹನುಮಂತನ ಸೇವೆ: ಶನಿಯು ನಿಮ್ಮ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಅವನ ಕೃಪೆಗೆ ಪಾತ್ರರಾಗುವುದು ಬಹಳ ಮುಖ್ಯ. ಶನಿವಾರದ ಸೇವೆ: ಪ್ರತಿ ಶನಿವಾರ ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸ ಪಠಿಸಿ. ಹನುಮಂತನ ಭಕ್ತರಿಗೆ ಶನಿದೇವನು ಎಂದಿಗೂ ತೊಂದರೆ ನೀಡುವುದಿಲ್ಲ ಎಂಬ ನಂಬಿಕೆಯಿದೆ. ಜೀವಕಾರುಣ್ಯ: ಸಾಧ್ಯವಾದರೆ ಶನಿವಾರದಂದು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ನೀಡಿ. ಇದು ಶನಿ ದೋಷಗಳನ್ನು ಶಾಂತಗೊಳಿಸಲು ಇರುವ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಮಾರ್ಗ. ಬಡವ ವೃದ್ಧರಿಗೆ ಅಥವಾ ಅಶಕ್ತರಿಗೆ ಅನ್ನದಾನ ಮಾಡುವುದು ಕೂಡ ಅತ್ಯಂತ ಪುಣ್ಯದ ಕೆಲಸ. ಸೂರ್ಯದೇವನಿಗೆ ಅರ್ಘ್ಯ ಮತ್ತು ಶೈಕ್ಷಣಿಕ ದಾನ. ಆರೋಗ್ಯ ಮತ್ತು ಯಶಸ್ಸಿನ ದೇವತೆ ಸೂರ್ಯದೇವ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಇನ್ನು ಸಾಮಾಜಿಕವಾಗಿ ನಿಮ್ಮ ಆದಾಯದ ಒಂದು ಪುಟ್ಟ ಭಾಗವನ್ನು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸಿ. ಅವರಿಗೆ ಪುಸ್ತಕ, ಪೆನ್ ಅಥವಾ ಫೀಸ್ ರೂಪದಲ್ಲಿ ಸಹಾಯ ಮಾಡಿ. ಗುರು 10ನೇ ಮನೆಯಲ್ಲಿರುವುದರಿಂದ ಜ್ಞಾನಕ್ಕೆ ನೀವು ನೀಡುವ ಗೌರವ ನಿಮಗೆ 10 ಪಟ್ಟು ಲಾಭವಾಗಿ ವಾಪಸ್ ಬರಲಿದೆ. ಈ ಎಲ್ಲ ಪರಿಹಾರಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿ. ಬದಲಾವಣೆ ನಿಮಗೆ ತಿಳಿಯುತ್ತದೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ತುಲಾರಾಶಿಯವರಿಗೆ 2026ರ ಶ್ರೀ ಪರಾಭವ ನಾಮ ಸಂವತ್ಸರವು ಹೇಗಿರಲಿದೆ ಎಂಬುದನ್ನು ವಿವರವಾಗಿ ನೋಡಿದ್ದೇವೆ. ನೆನಪಿಡಿ, ಗ್ರಹಗಳು ನಮಗೆ ದಾರಿಯನ್ನು ತೋರಿಸುತ್ತವೆ, ಆದರೆ ಆ ದಾರಿಯಲ್ಲಿ ನಡೆದು ಗುರಿ ಮುಟ್ಟುವುದು ನಮ್ಮ ಶ್ರಮಕ್ಕೆ ಬಿಟ್ಟದ್ದು. ಈ ವರ್ಷವು ನಿಮಗೆ ಎಲ್ಲ ರೀತಿಯ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾವು ಮನಸಾರೆ ಪ್ರಾರ್ಥಿಸುತ್ತೇವೆ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಇಂತಹ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಮರೆಯದೆ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಫಲದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.